ಗುರುಗಳೇ, ಮೊದಲನೇದಾಗಿ ಈ ನಾಗಾಸಾಧುಗಳು ಗಡ್ಡ ಮತ್ತು ಶೆಕೆ ಬಿಡೋಕೆ ಕಾರಣಗಳೇನು ಗುರುಜಿ? ಈಗ ಎಲ್ಲರೂ ಬಿಡ್ತಾರೆ, ಫ್ಯಾಷನ್ನು ಆಗಿದೆ. ಫ್ಯಾಷನ್ನು ಅದರ ಒಳಗಿನ ಮೂಲ ಅರ್ಥ ತಿಳ್ಕೋಬೇಕು ಅಂದ್ರೆ, ಗಡ್ಡ ಅಂತಂದ್ರೆ ಅದು ಕೆಳಮುಖವಾಗಿದೆ. ಭೂತತ್ವದ ಎನರ್ಜಿಯನ್ನ ಅದು ರಿಸೀವ್ ಮಾಡುತ್ತೆ. ಪ್ರತಿಯೊಂದು ಹೇರ್ ಕೂಡ ಒಂದು ಆಂಟೆನಾ ತರ ಕೆಲಸ ಮಾಡುತ್ತೆ. ಪ್ರತಿಯೊಂದು ಹೇರು ಆಂಟೆನಾ, ಅದು ಫ್ರೀಕ್ವೆನ್ಸಿನ ಕ್ಯಾಚ್ ಮಾಡುತ್ತೆ. ಭೂತತ್ವದ ಎನರ್ಜಿಯನ್ನ ಅದು ರಿಸೀವ್ ಮಾಡುತ್ತೆ. ಓಕೆ, ಕೆಳಗಿಂದ ಮೇಲೆ ಬರ್ತದೆ. ಅದೇ ರೀತಿ ಶಿಕೆ ಬಿಡೋಕ್ ಕಾರಣ, ಸೊ ಹಿಂಭಾಗದಲ್ಲಿ ಬ್ರಹ್ಮರಂಧ್ರದ ಸ್ವಲ್ಪ ಹಿಂಗೆ ಟಿಲ್ಟ್ ಆಗಿದೆ. ಈ ಗಡ್ಡೆ ಆಗಿದೆ, ಇದು ಅಲೈನ್ಮೆಂಟ್ ಆಗಿರುತ್ತೆ. ಈಗ ನೋಡಿ ಕರೆಕ್ಟ್ ಆಗಿ, ಹೌದಾ? ಈ ತರ ಇದೆ, ಸ್ವಲ್ಪ ಕ್ರಾಸ್ ಅಲ್ಲಿ ಇದೆ. ಅದರಿಂದ ಮೇಲಕ್ಕೆ ಶಿಕೆಯನ್ನ ಬಿಡಲಾಗುತ್ತೆ. ಶಿಕೆ ಅಂತಂದ್ರೆ ಜುಟ್ಟು. ಈಗ ನಾಗಾಸಾಧುಗಳು ಆಗೋರಿಗೆ ಎಲ್ಲ ಬಿಡ್ತಾ ಇದ್ದಾರೆ ಆ ತರ ಅಂತಂದ್ರೆ ಕಾರಣ ಇಷ್ಟೇ, ಅದು ಆಕಾಶ ತತ್ವದ ಎನರ್ಜಿನ ತಗೊಳುತ್ತೆ, ಕಾಸ್ಮಿಕ್ ಎನರ್ಜಿ. ಸೊ ಕಾಸ್ಮಿಕ್ ಎನರ್ಜಿ ಇಲ್ಲಿಂದ ಬಂತು, ಭೂತತ್ವದ ಎನರ್ಜಿ ಇಲ್ಲಿಂದ ಬಂತು. ಇದು ಒಂದು ದೇವಾಲಯ ಇದ್ದ ಹಾಗೆ, ಶಿರೋಭಾಗ ದೇವಾಲಯ. ಇಲ್ಲಿ ಟೆಂಪರಲ್ ಬೋನ್ ಅಂತ ಇದೆ. ಟೆಂಪರಲ್ ಬೋನ್, ಟೆಂಪಲ್. ಸೊ ಆ ಟೆಂಪಲ್ ಅಂದ್ರೆ ದೇವಸ್ಥಾನ. ಆ ದೇವಸ್ಥಾನದ ಒಳಗಡೆ ಅಂದ್ರೆ ಎರಡು ಬ್ರೈನ್ ಇದೆ, ಪರೇಟಲ್ ಲೋಬಲ್, ಎರಡು ಬ್ರೈನ್, ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್. ಇನ್ ಬಿಟ್ವೀನ್ ಮಧ್ಯದಲ್ಲಿ ಒಂದು ಕಂದರ ಇದೆ. ಕಂದರ ಅಂದ್ರೆ ಏನು? ಒಂದು ಸ್ಪೇಸ್, ಒಂದು ಜಸ್ಟ್ ಬೈಫರ್ಕೇಶನ್. ಅಲ್ಲಿ ಈ ಮಧ್ಯ ನೆತ್ತಿಯಿಂದ ಒಂದು ಬ್ರಹ್ಮರಂಧ್ರ ಅಂತ, ಮಗು ಹುಟ್ಟಿದಾಗ ಮೆತ್ತಗಿರುತ್ತೆ, ಹೌದಾ? ಆ ಬ್ರಹ್ಮರಂಧ್ರದ ಮೂಲಕ ಒಳಗಡೆ ಬಂದ್ರೆ ಈ ಹಣೆಯ ಹಿಂಭಾಗದಲ್ಲಿ ಅಲ್ಲಿ ಥರ್ಡ್ ಐ ಇದೆ, ಥರ್ಡ್ ಐ. ಓಕೆ, ಅದು ಆಕ್ಟಿವೇಟ್ ಆಗುತ್ತೆ, ಮಿಡ್ ಬ್ರೈನ್ ಆಕ್ಟಿವೇಶನ್. ಸೊ ಇಲ್ಲಿಂದ ಎನರ್ಜಿ, ಮೇಲಿಂದ ಎನರ್ಜಿ, ಎರಡೂ ಎನರ್ಜಿ ಬಂದು ಅಲ್ಲಿ ಸ್ಪಾರ್ಕ್ ಬರುತ್ತೆ. ಅದನ್ನೇ ಆದ್ಯಂತ ದತ್ತ ನಡೆಯಲ್ಲಿ ನಾನು ಮೇಲೆ ಒಂದು ಶ್ರೀಚಕ್ರ, ಕೆಳಗೊಂದು ಶ್ರೀಚಕ್ರ ಇಟ್ಟಿದ್ದಲ್ಲ, ಸೊ ಅದು ಎರಡು ಸ್ಪಾರ್ಕ್ ಹಾಕೋ ಪಾಯಿಂಟ್ ಅಂತ. ಸೊ ಅಲ್ಲಿ ಒಂದು ಅಲೆ ಹುಟ್ಟುತ್ತೆ, ಒಂದು ಎನರ್ಜಿ ಕ್ರಿಯೇಟ್ ಆಯ್ತು, ಹೌದಾ? ಸೊ ಗಡ್ಡ ಬಿಡೋದ್ರಿಂದ ಭೂತತ್ವದ ಶಕ್ತಿ, ಶಿಕೆ ಬಿಡೋದ್ರಿಂದ, ಜುಟ್ಟು ಬಿಡೋದ್ರಿಂದ ಆಕಾಶ ತತ್ವದ ಶಕ್ತಿ ಒಳಗಡೆ ಬರುತ್ತೆ, ಅಲೈನ್ ಆಗುತ್ತೆ. ನಮ್ಮ ಟೆಂಪಲ್ಸ್ ಏನಾಗುತ್ತೆ? ಅಲೈನ್ ಆಗುತ್ತೆ. ಎಷ್ಟೋ ಜನಕ್ಕೆ ಅದು ಟಿಲ್ಟ್ ಆಗಿರುತ್ತೆ. ಸೊ ಚಕ್ರ ಟಿಲ್ಟ್ ಆಗಿರುತ್ತೆ, ಆಜ್ಞಾ ಚಕ್ರ. ಸೊ ಯಾವಾಗ ಟಿಲ್ಟ್ ಆಯ್ತು, ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಆಜ್ಞಾ ಚಕ್ರ ಫ್ರಂಟು ಇರುತ್ತೆ, ಬ್ಯಾಕು ಇರುತ್ತೆ. ಅದು ಎರಡರ ಎನರ್ಜಿ, ಭೂತತ್ವ ಆಕಾಶ ತತ್ವದ ಎನರ್ಜಿ ಎರಡೂ ಸೇರಿದಾಗ ಅಲ್ಲಿ ಒಂದು ಕ್ರಾಸ್ ಬರುತ್ತೆ. ಆ ಕ್ರಾಸ್ ಇದೆಯಲ್ಲ, ಅದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಅದು ಎಲ್ಲೆಲ್ಲಾದ್ರೂ ಹೋಗ್ಬಾರ್ದು, ಅದು ಮಧ್ಯದಲ್ಲಿ ಇದ್ರೆ ಕರೆಕ್ಟ್ ಆಗಿ ಆ ಕ್ರಾಸ್ ಬಂದ್ರೆ ಆ ಜಂಕ್ಷನ್ ಇದೆಯಲ್ಲ, ಆ ಜಂಕ್ಷನ್ ಮಿಡ್ ಬ್ರೈನ್ ಆಕ್ಟಿವೇಶನ್. ಸೊ ಅವಾಗ ಎಲ್ಲಾ ಎನರ್ಜಿ ಕರೆಕ್ಟ್ ಆಗಿ ಸಪ್ಲೈ ಆಗೋದ್ರಿಂದ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ, IQ ಪವರ್ ಜಾಸ್ತಿ ಆಗುತ್ತೆ, ಮೆಮೊರಿ ಇನ್ಕ್ರೀಸ್ ಆಗುತ್ತೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಗೊತ್ತಾಗುತ್ತೆ. ಸೊ ಸ್ಕ್ಯಾನ್ ಮಾಡ್ಬೋದು ಬೇರೆಯವ್ರನ್ನ, ಆರಾ ಚೆಕ್ ಮಾಡ್ಬೋದು. ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಸೂಕ್ಷ್ಮವಾದ ವಿಚಾರ. ಅವ್ರುಗಳು ಬಿಡ್ತಾರೆ ಅಂದ್ಬಿಟ್ಟು ಬಿಡೋದು ಅಂತಲ್ಲ. ಅಥವಾ ನಾವು ಫ್ಯಾಷನಿಗೆ ಬಿಡ್ತೀನಿ ಅಂದ್ರೆ ಓಕೆ, ಏನು ತೊಂದರೆ ಇಲ್ಲ. ಫ್ಯಾಷನಿಗಾರ ಬಿಡ್ರಿ ಅಥವಾ ಸಾಧನೆಗಾದ್ರೂ ಬಿಡ್ರಿ, ಅದು ವರ್ಕ್ ಮಾಡೋದು ಮಾಡ್ತಾ ಇರುತ್ತೆ. ಈ ಆಂಟೆನಾ ಕೆಲಸ ಅದು ಮಾಡ್ತಾ ಇದೆ, ಇದ್ರ ಕೆಲಸ ಅದು ಮಾಡ್ತಾ ಇದೆ, ಅಲೈನ್ಮೆಂಟ್ ಆಗ್ತಾ ಇದೆ. ಓಕೆ.